ಇತರೆ 1095 ಸೈಟ್ಗಳ ಪೈಕಿ ಕೆಲವು ಇಲ್ಲಿಗ್ಯುಲಾರಿಟಿ ಆಗಿರುವಂಥದ್ದಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದೀರಿ. ಅದನ್ನು ನಾನು ಪಾರ್ಷಿಯಲಿ ಐ ಅಗ್ರಿ ವಿತ್ ದಟ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕೆಲವು ಲೋಪಗಳಾಗಿದ್ದಾವೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದಕ್ಕೆ ಕೆಲವು ದಾಖಲಾತಿಗಳನ್ನು ನೀವು ನಮೂದನೆ ಮಾಡಿದ್ದೀರಿ, ದಾಖಲೆಗಳನ್ನು ಪ್ರೊವೈಡ್ ಮಾಡಿದ್ದೀರಿ. ಅದನ್ನು ತನಿಖೆ ಮಾಡಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಮಾನ್ಯ ಶ್ರೀಮತಿ BM ಪಾರ್ವತಿಯವರ ವಿಚಾರದಲ್ಲಿ 14 ಸೈಟ್ಗಳನ್ನು ಪಡೆದಿರುವಂಥದ್ದು ಮತ್ತು ವಾಪಸ್ ಕೊಟ್ಟಿರುವಂಥದ್ದು. ಅದಕ್ಕೆ ನೀವು 10 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹಾಕಿದ್ದೀರಿ. ಸಮ್ಮರಿ: ದ ಅಫೆನ್ಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಆಫ್ ಶ್ರೀ ಸಿದ್ದರಾಮಯ್ಯ, ಶ್ರೀಮತಿ BM ಪಾರ್ವತಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ಅದರ್ಸ್ ಕ್ಯಾನ್ ಬಿ ಸಮ್ಮರೈಸ್ಡ್ ಆಸ್ ಬಿಲೋ ಅಂತ ಹಾಕಿದಿರಿ. 1. ದ ಲ್ಯಾಂಡ್ ವಾಸ್ ಒರಿಜಿನಲಿ ಅಕ್ವೈರ್ಡ್ ಬೈ ಮೂಡಾ ಫಾರ್ ₹3,24,700 rupees ಅಂತ ಹಾಕ್ತೀರಿ. ಓಕೆ, ಹೌದು. ದ ಲ್ಯಾಂಡ್ ವಾಸ್ ಒರಿಜಿನಲಿ ಅಕ್ವೈರ್ಡ್ ಬೈ ಮೂಡಾ ಆ್ಯಂಡ್ ಗಿವನ್ ದ ಕಾಂಪೆನ್ಸೇಷನ್ ಆಫ್ ₹3,24,700 ಕಾಂಪೆನ್ಸೇಷನ್ ಕೊಟ್ಟಿದ್ದೀರಿ ಮೂಡಾದವರು. ಆ ಕಾಂಪೆನ್ಸೇಷನ್ನ ತಗೊಳ್ಳುವಂಥ ಕೆಲಸವನ್ನು ದೇವರಾಜ್ ಅವರು ಮಾಡಿಲ್ಲ. ನೋಟಿಫೈಡ್ ಮಾಡಿದ್ದೆ ಯಾವಾಗ? ಅದನ್ನು ಹೇಳ್ಬೇಕಲ್ಲ ಸ್ಪಷ್ಟವಾಗಿ, ED ಅವರು ಹೇಳ್ಬೇಕಲ್ಲ. ಇಟ್ ವಾಸ್ ನೋಟಿಫೈಡ್ ಇನ್ 1992. ಏನು ವಾಟ್ ವಾಸ್ ದ ಲ್ಯಾಂಡ್ ಆಫ್ ಡ್ಯೂರಿಂಗ್ ದಟ್ ಪೀರಿಯಡ್? 1992ನಲ್ಲಿ ₹3,24,700 ಇತ್ತು. ಅದ್ರ ಪ್ರಕಾರ ಅದನ್ನು ಅಲಾಟ್ ಮಾಡುವಂಥ ಕೆಲಸವನ್ನು ದೇವರಾಜು ಮಾಡಿದ್ದಾರೆ. ಓಕೆ. ಆ್ಯಂಡ್ ಇಟ್ ವಾಸ್ ನೋಟಿಫೈಡ್ ಇನ್ 1992 ಆ್ಯಂಡ್ ಡಿನೋಟಿಫೈಡ್ ಇನ್ 1997. ದ ಎರಡನೇ ಪಾಯಿಂಟ್ ನೀವು ನಮೂದನೆ ಮಾಡಿರುವಂಥದ್ದು ಸೇಮ್ ವಾಸ್ ಇಲ್ಲಿಗಲಿ ಡಿನೋಟಿಫೈಡ್ ಬೇಸ್ಡ್ ಆನ್ ದ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತೀರಿ ನೀವು. ಡಿನೋಟಿಫೈ ಮಾಡಿದ್ದು 1997ರಲ್ಲಿ. ಆವಾಗ ಸಿದ್ದರಾಮಯ್ಯನವರ ಪಾತ್ರನೇ ಇಲ್ಲ ಇಲ್ಲಿ. ಯಾಕಂದ್ರೆ ಲ್ಯಾಂಡ್ ಇಟ್ ವಾಸ್ ನಾಟ್ ಬಿಲಾಂಗಿಂಗ್ ಟು BM ಪಾರ್ವತಿ. BM ಪಾರ್ವತಿಯವರ ಹೆಸರಿಗೆ ಬಂದಿದ್ದು 2010ನೇ ಇಸ್ವಿನಲ್ಲಿ. ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿಗೆ ಬಂದಿದ್ದು 2005ನೇ ಇಸ್ವಿನಲ್ಲಿ. 1997ರಲ್ಲಿ ಡಿನೋಟಿಫೈ ಮಾಡುವಾಗ ಸಿದ್ದರಾಮಯ್ಯನವರು ಪೂರ್ವಗ್ರಹ ಪೀಡಿತವಾಗಿ ಆ 8 ವರ್ಷ ನಂತರ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ನೀವು ಪದ ಉಪಯೋಗಿಸಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇನ್ ವಾಟ್ ವೇ ಸಿದ್ದರಾಮಯ್ಯ ಆ್ಯಡ್ ಇನ್ಫ್ಲೂಯೆನ್ಸ್ಡ್? 1997ನಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು, ಅದನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಇಂಡೈರೆಕ್ಟಾಗಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆಮೇಲೆ ಇದು ವಿತ್ ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಅಂಡರ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಿ. ಇನ್ಕರೆಕ್ಟ್ ಫ್ಯಾಕ್ಟ್ಸ್ ಅಂದರೆ ನೀವು ಆ್ಯಕ್ಷನ್ ತಗೊಳ್ರಿ. ಯಾವನ್ ಡಿನೋಟಿಫೈ ಮಾಡಿದ್ದಾನೆ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿ. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಅಟ್ ಆಲ್. ಯಾರು ತಪ್ಪು ಮಾಡಿದರೆ ಡಿನೋಟಿಫೈ ಮಾಡುವಂಥ ವಿಚಾರದಲ್ಲಿ ಪ್ಲೀಸ್ ಟೇಕ್ ಆ್ಯಕ್ಷನ್. ಇನ್ ವಾಟ್ ವೇ ಮಿಸ್ಟರ್ ಸಿದ್ದರಾಮಯ್ಯ ವಾಸ್ ಇನ್ವಾಲ್ವ್ಡ್ ಅನ್ನುವಂಥದ್ದು ನೀವು ಸ್ಪೆಸಿಫಿಕ್ಕಾಗಿ ಹೇಳಿ. ಯಾಕೆ ಹೇಳ್ತಾ ಇಲ್ಲ? 3ನೇ ಅಬ್ಸರ್ವೇಷನ್ ನಿಮ್ಮದು, ಸಬ್ಸಿಕ್ವೆಂಟ್ಲಿ ದ ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಬೈ ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಆ್ಯಸ್ ಅಗ್ರಿಕಲ್ಚರ್ ಲ್ಯಾಂಡ್ ಡಿಸ್ಪೈಟ್ ದ ಫ್ಯಾಕ್ಟ್ ಡೆವಲಪ್ಮೆಂಟ್ ಹ್ಯಾಸ್ ಆಲ್ರೆಡಿ ಬೀನ್ ಅಂಡರ್ಟೇಕನ್ ಬೈ ಮೂಡಾ ಆ್ಯಂಡ್ ಸೈಟ್ಸ್ ಹ್ಯಾವ್ ಬೀನ್ ಅಲಾಟೆಡ್. ಹವೆವರ್ ನೋ ಅಬ್ಜೆಕ್ಷನ್ ಆರ್ ಕ್ಲೈಮ್ ಆಫ್ ಕಾಂಪೆನ್ಸೇಷನ್ ವಾಸ್ ಕ್ಲೈಮ್. ಇದು ನೋಡಿ, ಇದು ಹಸಿ ಸುಳ್ಳು ಅನ್ನುವಂಥದ್ದಕ್ಕೆ ಇದು ಒಂದು ಭಾಳ ಸ್ಪಷ್ಟವಾದಂಥ ಉದಾಹರಣೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡಿದ್ದು 2004ನೇ ಇಸ್ವಿನಲ್ಲಿ, ಡಿನೋಟಿಫೈ ಆಗಿರುವಂಥದ್ದು 1997ರಲ್ಲಿ. 97ರಲ್ಲಿ ಡಿನೋಟಿಫೈ ಆದಮೇಲೆ ಜಮೀನು ಯಾರ್ದು? ಮೂಡಾ ವ್ಯಾಪ್ತಿ ಬರುತ್ತಾ? ಸರ್ಕಾರದ್ದ? ಇಲ್ಲ ಡೆಪ್ಟಿ ಕಮಿಷನರ್ದ? ಅದು ದಟ್ ಬಿಲಾಂಗ್ಸ್ ಟು ದೇವರಾಜ್. 2004ನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿದೆ ಅಂದರೆ 2004ನೇ ಇಸ್ವಿನಲ್ಲಿ ನೀವು ಸ್ಯಾಟ್ಲೈಟ್ ಅಂದರೆ ಸ್ಯಾಟ್ಲೈಟ್ ಮೂಲಕ 2004ರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ತೋರಿಸುತ್ತಾ? ನೀವು ಎಷ್ಟರ ಮಟ್ಟಿಗೆ ಹಸಿ ಸುಳ್ಳು ಹೇಳ್ತೀರ್ರಿ? ಅಂದರೆ 50 ವರ್ಷದಿಂದ ಈ ಜಾಗ ಏನಾಗಿತ್ತು ಅಂತ ಸ್ಯಾಟ್ಲೈಟಲ್ಲಿ ನೋಡ್ಬೋದಾ? ಆ ಥರ ಟೆಕ್ನಿಕಾಲಿಟಿ, ಸೈನ್ಸ್ ಟೆಕ್ನಾಲಜಿ ನಾವು ಕಂಡಿದ್ದೀವಾ? ನೀವು ಹೇಳ್ತಾ ಇದ್ದೀರಿ 2004ನೇ ಇಸ್ವಿನಲ್ಲಿ ಡೆವಲಪ್ ಆಗೋಗಿತ್ತು, ಸ್ಯಾಟ್ಲೈಟ್ ಇಮೇಜಸಲ್ಲಿ ನಾವು ನೋಡಿದ್ದೀವಿ ಅಂತ. ಸ್ಯಾಟ್ಲೈಟ್ ಇಮೇಜಸ್ ಈಗಿನ ಸ್ಯಾಟ್ಲೈಟ್ ಇಮೇಜ್ ಕೊಡುತ್ತೀರಿ ED ಅವರೇ. 2004ರಲ್ಲಿ ಏನಿತ್ತು ಅಂತ ಸ್ಯಾಟ್ಲೈಟ್ ಇಮೇಜ್ ಇದೆಯಾ ನಿಮ್ಮ ಹತ್ರ? 1992ರಲ್ಲಿ ಏನಿತ್ತು ಆ ಜಾಗದಲ್ಲಿ ಎನ್ನುವಂಥ ಸ್ಯಾಟ್ಲೈಟ್ ಇಮೇಜ್ ಇದೆಯಾ? ಸ್ಯಾಟ್ಲೈಟ್ ಹಿಂದಿಂದ ಕೊಡುತ್ತಾ? ನಾನು ಏನಾಗಿದ್ದೆ 50 ವರ್ಷದಿಂದ ಅನ್ನುವಂಥ ಸ್ಯಾಟ್ಲೈಟ್ ಹೇಳ್ಬೋದಲ್ವಾ ಭವಿಷ್ಯನ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಟ್ರ್ ನಾನ್ಸೆನ್ಸ್. ED ಈಸ್ ಕಂಪ್ಲೀಟ್ಲಿ ಲೈಯಿಂಗ್. ಆಮೇಲೆ ಇನ್ನೊಂದು ಹೇಳ್ತೀರಿ, ಲ್ಯಾಂಡ್ ಕನ್ವರ್ಟೆಡ್ ಇನ್ ಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಆ್ಯಂಡ್ ನೋ ಅಬ್ಜೆಕ್ಷನ್ ಫ್ರಮ್ ಮೂಡಾ ಅಂತಾನೆ. ಮೂಡಾದ ಡಿನೋಟಿಫೈ ಮಾಡಿ ಆದಮೇಲೆ ಮೂಡಾದವನು ಯಾಕೆ ಅಬ್ಜೆಕ್ಟ್ ಮಾಡ್ತಾನೆ? ವೆನ್
land was denotified, in what way Muda is concerned, connected, I am not understanding. These are the important points which you have noted. ಮನಿ ಲಾಂಡ್ರಿಂಗಲ್ಲಿ ನೀವು ಇದನ್ನು ನೋಟ್ ಮಾಡಿದ್ದೀರಿ, ಆ್ಯಂಡ್ ಲೋಕಾಯುಕ್ತ ಕೊಡುವಂಥ ಕೆಲಸವನ್ನು, ಕೋರ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ಅದ್ರ ಬೇಸಿಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ.